ಏನ್ರಿ ಮಾತಾಡ್ಬೇಕಂತ ಕರೆದ್ರಲ್ಲ ಏನು ವಿಷಯ? ಏನಿಲ್ಲ ಲೇ ವಿದ್ಯೆ. ಅದು ಏನು ಗೊತ್ತೈತನ, ನನ್ನ ಮಗ ಅದಾನಲ್ಲ ಸಚಿನಾಗ, ಒಂದು ಹೆಣ್ಣು ನೋಡಿದಾನಿ. ಹುಡುಗಿ ಮಾತ್ರ ಮಸ್ತ್ ಐತಿ, ಏನು ಕಡ್ಡಿಲೆ ಬರ್ದಂಗೆ ಐತಿ. ಅದಕ್ಕೆ ನೀ ಹ್ಞೂ ಅಂದ್ರೆ ನಾಳೆ ಹೆಣ್ಣು ನೋಡಕ್ಕೆ ಹೋಗೋಣಂತ. ಏನು ನನ್ನ ಮಗ ಇಷ್ಟ್ಲಾಗೂ ಮದುವೆ? ಇಲ್ಲಿಲ್ಲ, ಅವಾಗೀಗೇನು ವಯಸ್ಸಾಗೈತಂತೆ ಮದುವೆ ರೀ? ಹಾಂ ಇಲ್ರಿಪ್ಪ, ಇನ್ನೊಂದು ತೋಟ ದಿನ ಹೋಗಲಿ, ಆಮೇಲೆ ಮದುವೆ ಮಾಡಿದ್ರಾತ. ಒಂದು 30 ಆಗ್ಬೇಕು ಹುಡುಗರಿಗೆ. ಏಯ್, ಏನು ಹುಚ್ಚು ಶಾನೇಳು, 30 ಆದ್ಮೇಲೆ ಮುದುಕನಿಗೂ ಮದುವೆ ಮಾಡ್ತೀನ? ಈಗಿನ ಕಾಲದಾಗ ಹೆಣ್ಣು ಸಿಗೋದು ಕಠಿಣ ಆಗೈತಿ 30 ಅಂತ. ಈಗ 25 ಆತು, ಮದುವೆ ಮಾಡಿಬಿಡ್ದಿನ. ಹೌದು. ಎಲ್ಲಿ ಯಾವೂರು ಹುಡುಗಿ? ಏನು ಮಾಡ್ತೈತಿ ಹುಡುಗಿ? ಹುಡುಗಿ ಮನೆಯವ್ರು ಹೆಂಗದಾರ? ನೋಡಕ್ಕೆ ಶ್ರೀಮಂತರದಾರ ಏನು ಬಡವ್ರದಾರ ಏನು? ನೋಡು ವಿದ್ಯೆ, ಆಸ್ತಿ ಅಂತಸ್ತು ತಗೊಂಡು ಏನು ಮಾಡೋದೈತಿ? ಹಾಂ, ಹುಡುಗಿ ಚಲೋ ಇದ್ರೆ ಸಾಕಲ್ಲ. ಹುಡುಗಿ ಮನೆಯವ್ರನ್ನಾರ ತಗೊಂಡು ಏನು ಮಾಡೋದೈತಿ ಹೇಳು? ನಮಗೆ ಬೇಕಾಗಿದ್ದು ಹುಡುಗಿ ಚಲೋ ತಂಗಿ ಇದ್ರೆ ಸಾಕು. ಅದಕ್ಕೆ ಬಡವ್ರು ಭಾಳ ಅದಾರ, ಅವ್ರಿಗೇನು ಹಂಗೆ ಅಂಥದ್ದು ಇಲ್ಲ ಕೊಡೋದು ತಗೊಳ್ಳೋದು. ಬಡವ್ರು ಅದಾರ? ಅಲ್ಲ, ನನ್ನ ಮಗ ಗೋರ್ಮೆಂಟ್ ನೌಕರಿ ಅದಾನ. ಅವಂಗ ಅಲ್ರಿ, ನಾಳೆ ಇದನ್ನು ಮಾಡಲಿಲ್ಲ ಅಂದ್ರೆ ಏನು ಮಾಡೋದು? ಏನು ವರದಕ್ಷಿಣೆ, ವರಪಚಾರ, ಬಂಗಾರ ಏನು ಕೊಡಲಿಲ್ಲ ಅಂದ್ರೆ ಏನು ಮಾಡೋದು? ಈಗ ಬಂಗಾರ ಸಾಕಷ್ಟು ತುಟ್ಟಿ ಐತೆ ಅಂತೇಳಿ ಏನು ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ರೀ? ನೋಡು, ನಮಗೆ ಅವ್ರು ಕೊಟ್ರೆ ನಮ್ಮ ಜೀವನ ನಡಿತೈತಿ ಅನ್ನೋಂಗಿಲ್ಲ ವಿಧಿ. ಅಲ್ಲ, ಇದ್ದಷ್ಟ್ರಾಗ ಹಾಸಿಗೆ ಇದ್ದಟ್ಟ ಕಾಲು ಚಾಚ್ಬೇಕು. ಹ್ಞೂ, ಈಗ ಅಲ್ಲ, ಏನು ನಾವೇನು ವ್ಯವಹಾರ ಮಾಡಕತ್ತೀವೇನ? ವ್ಯವಹಾರ ಅಲ್ಲ, ಅದೊಂದು ಮದುವೆ ಅಂದಮೇಲೆ ಕೊಡೋದು ತಗೊಳ್ಳೋದು ಇದ್ದೇ ಇರ್ತೈತಿ. ಅದನ್ನು ಹೇಳಕತ್ತೀನಿ ನಾನು, ವ್ಯವಹಾರ ಅಂತ ಹೇಳಲಿಲ್ಲ ನಾನು ನಿಮಗೆ. ಅಲ್ಲ, ಈಗ ಹಂಗೆ ಒಮ್ಗಿಲ್ಲೇ ನಿಂತು ಹೆಣ್ಣು ನೋಡಕ್ಕೆ ಹೋಗೋಣ ಅಂತ ಹೇಳಕತ್ತೀರಿ. ಬೇಡ ಬೇಡ. ನಾನು ನಮ್ಮ ಊರಾಗ ಒಂದು ಹುಡುಗಿ ನೋಡಿದ್ದೇನೆ. ದೊಡ್ಡ ಇದು ಪಟೇಲನ ಮಗಳದಾಳ. ಹುಡುಗಿನೂ ಅದಾಳ, ಸಾಧಾರಣ ಮೀಡಿಯಮ್ ಅದಾಳ, ಹಾಗೇನಿಲ್ಲ. ಒಂದೀಟು ಗೋದಗಪ್ಪ ಅದಾಳ, ಒಂದೀಟು ಹಲ್ಲು ಮುಂದದಾವು. ಹಲ್ಲಿನ ಸಟ್ಟ ಹಾಕಿಸ್ತವ ಅನ್ನಕತ್ತಿದ್ರು. ಅದಕ್ಕೆ ಒಂದೀಟು ಗೋದಗಪ್ಪ ಐತೆ, ಹಂಗೆ ಅತಿಶಿ ಕಪ್ಪು ಇಲ್ಲ ಏನಿಲ್ಲ, ಗೋದಗಪ್ಪ ಐತೆ ಹುಡುಗಿ. ನೋಡ್ರೆ ಸಾಕಷ್ಟು ಐತಂತೆ. ಏನಿಲ್ಲ ಅಂದ್ರೂ ಮಾಡ್ತಾರಂತೆ, ಬಂಗಾರ ವರದಕ್ಷಿಣೆ ಎಲ್ಲ ಕೊಡ್ತಾರಂತೆ. ಅದಕ್ಕೆ ನೋಡಿಂತ ಅಂದಿರ. ಅಲ್ಲಿ ನಮ್ಮ ಬಾಜು ಮನೆಯಕ್ಕೆ ಹೇಳಿದ್ಲು ನನಗೆ. ಆಯ್ತುಕಪ್ಪ, ನನ್ನ ಮಗನ ಕೇಳಿ ನಾವು ನೋಡ್ತೇವೆ ಅಂತ ಅಂದಿದ್ದೀನಿ ನಾನು. ಒಂದಿಟ್ಟು ಮುಂದೆ ಹೋಗಲಿ ಟೈಮ್ ಅಂತೆ. ಆದರೆ ನೀವು ನೋಡ್ರಿ ಇಲ್ಲಿ ನಿಂತೀರಿ. ಅದು ಮೊದಲು ನನಗೆ ಗೊತ್ತಾಗಬೇಕು ಯಾವ ಹುಡುಗಿ ಅಂತ ಹೇಳಿ. ಹುಡುಗಿ ಯಾವ್ದಾರ ಆಗೋತು, ಏನು ಇಲ್ಲೇ ಕೇಳಿ ಇದನ್ನು ಮಾಡ್ತೀನ? ನಡಿ, ನಾಳೆ ನೋಡಕ್ಕೆ ಹೋಗೋಣ. ನಿನಗೆ ನಿನ್ನ ಮಗ ಇಷ್ಟ ಆತಂದ್ರೆ ಮುಂದಿನ ಇದನ್ನು ಮಾಡಕ್ಕೆ ಬರ್ತೈತಿ. ನನಗೆ ಬಡವ್ರ ಹುಡುಗಿ ಅಂದರೆ ಇಷ್ಟನೇ ಆಗೋದಿಲ್ಲ. ನೀವು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿರೋ ನಾನು ಆ ಥರ ಯೋಚನೆನೇ ಮಾಡೋಂಗಿಲ್ಲ. ಏನು ನನಗೆ ಕೈ ತುಂಬ ಹಣ, ಆಸ್ತಿ ಅಂತಸ್ತು ಬೇಕ್ರಿ. ಎಷ್ಟಿದ್ರೂ ಸಾಕಾಗಲ್ಲ ಇದು ಜಗತ್ತಲ್ಲಿ. ಹಾಗಂತ ಇನ್ನೊಬ್ಬರ ಕಡೆ ಕಿತ್ಕೊಂಡು ಜೀವನ ಮಾಡೋದಲ್ಲ. ನಾವು ಸ್ವಂತ ದುಡಿದು ಮಾಡ್ಕೋಬೇಕದನ್ನು. ಮನೇಲಿ ಕುಂತು ಆಸ್ತಿ ಅಂತಸ್ತು ಬೇಕಂದ್ರೆ ಹಂಗೆ ಬರ್ತೈತೇನ? ಅಲ್ಲ, ದುಡ್ದು ಎಲ್ಲ ಮಾಡ್ಕೋಬೇಕಲ್ಲ. ಅದೇ ರೀ, ನನ್ನ ಮಗಗೆ ನೌಕರಿ ಐತೆ, ಕಷ್ಟಪಟ್ಟು ಓದಿಸಿ ಮಾಡಿ ಬೆಳೆಸಿ ದೊಡ್ಡವನು ಮಾಡಿ ಅವ್ನು ನೌಕರಿ ಹಿಡ್ಕೊಂಡಾನ. ನಾಳೆ ಅವ್ನು ಮಾಡ್ಕೋತಾನ. ಅಲ್ಲ, ಅವ್ನ ಮದುವೆ ನಾವು ದೊಡ್ಡ ಹುಡುಗಿ, ಶ್ರೀಮಂತರ ಹುಡುಗಿ ಜೊತೆ ನೋಡಿ ಮದುವೆ ಮಾಡಿರ ನಾಳೆ ಅವ್ನ ಜೀವನದಾಗ ಅವ್ನು ಚಲೋ ಇರ್ತಾನೆ. ಅದಕ್ಕೆ ನನಗೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಹುಡುಗಿಯರು ಇಷ್ಟ ಆಗೋದಿಲ್ಲ. ಮೊದಲೇ ಹೇಳಕತ್ತೇನೆ ರೀ, ನೀವೇನು ಬೇಕಾದ ತಿಳ್ಕೊರಿ, ನಾನಂತೂ ಬಿಲ್ಕುಲ್ ಒಪ್ಪೋದಿಲ್ಲ. ಆತು ಬಿಡು, ನನಗೆ ನಿನ್ನ ಮುಂದೆ ಹೇಳೋ ಕರ್ತವ್ಯ ಇತ್ತು, ಹೇಳಿನಿ. ನೀ ಬಂದ್ರವ ಬಿಟ್ರೆ ಬಿಡು, ನನ್ನ ಮಗನ ಕರ್ಕೊಂಡೋಗಿ ನಾನು ಹುಡುಗಿ ನೋಡಿ ಬರ್ತೀವಿ. ನನ್ನ ಮಗಗೆ ಹುಡುಗಿಗೆ ಇಷ್ಟ ಆತಂದ್ರೆ ನೀ ಇಲ್ದೇನೂ ನಾ ಮದುವೆ ಮಾಡೋಕ್ಕೂ ರೆಡಿ ನಾನು. ಏನಂತಿ? ಏನು ಹೇಳಕತ್ತೀರಿ? ನಾ ಇಲ್ದನ ಮದುವೆ ಮಾಡ್ತಾರನ ಅಂದ್ರೆ ನಾನು ನಿಮಗೆ ಬೇಕು ಬೇಕು ಬೇಡ ಬೇಡ, ನೀವು ನನ್ನ ಲೆಕ್ಕಕ್ಕೆ ಹಿಡ್ದಿಲ್ಲನ? ಈ ಮನೆಗೆ ನಾ ಸಂಬಂಧನೇ ಇಲ್ಲನ? ಅಲ್ಲ, ಕರಿಯೋಂಗೆ ಕರ್ದ್ನಿ, ಹಾಂ, ಮಾತಾಡೋಂಗೆ ಮಾತಾಡೀನಿ, ಇದ್ದದ ವಿಷಯ ಎಲ್ಲ ನಿನ್ನ ಮುಂದೆ ಹೇಳಿನಿ. ನೀ ಅದಕ್ಕೆ ಏನು ರೆಸ್ಪಾನ್ಸ ಮಾಡತ್ತಿಲ್ಲ ಅಂದಮೇಲೆ ನಾ ಏನು ಮಾಡಲಿ? ಅದಕ್ಕೆ ಎಲ್ಲಿ ಉಸಾಬರಿ ನಿನ್ನ ಜೋಡಿ ತಲೆ ಕೊಟ್ಟು 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 ಕುಟ್ಕೋದು ಬದ್ಲಿ ನಮ್ದು ಹೆಂಗೈತೆ ಅದನ್ನು ನೋಡು ಚಲೋ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡೇನಿ. ಸ್ವಲ್ಪ ಸೌಂಡು ವಾಯ್ಸು ಚೇಂಜ್ ಬರಕತ್ತೈತಲ್ಲ, ಯಾಕಂದ್ರೆ ನನಗೆ ನೆಗಡಿ ಬಂದೈತಿ. ಎಷ್ಟು ಕ್ಲೈಮೇಟ್ ಕೆಟ್ಟೈತಲ್ಲ, ಅದಕ್ಕೆ ನೋಡಿದ್ರಲ್ಲ ತಂಪು ಹವಾ, ಮಳೆ ಒಟ್ಟು ಬಿಡ ಮಳೆ ಐತಿ. ಮಳೇಲಿ ಬಾಂಡೆ ಯಾವಾಗೇನ ತಂಪು ಕೆಲಸ ಮಾಡಿ ಇನ್ನೂ ಇದಾಗತ್ತೈತಿ. ನಾನು ಸೀರೆ ಬಿಸ್ನೆಸ್ ನಾಳೆನ ಕಡೆ ಶ್ರಾವಣಲ್ಲ, ಅದಕ್ಕೆ ನಾಳೆನ ಹೋಗಿ ಸೀರೆನ ತೊಗೊಂಬರ್ಬೇಕು ಅನ್ನಕತ್ತೀನಿ. ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೇನಿ ಸೀರೆ ಬಿಸ್ನೆಸ್ನ ಇದ್ರೊಳಗೆ, ಖಾನಾಪುರಿ UK ಕಾರ್ಟೂನ್ ಚಾನಲ್ ಒಳಗೆ, ಹಂಗೆ UK ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ ನಾನು ಅದನ್ನು ಸೀರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಇಷ್ಟಪಟ್ಟು ನೋಡಿ, ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದನಿ ಒಂದು ಸ್ವಲ್ಪ ಚೇಂಜ್ ಬರಾಕತ್ತೈತಿ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟು ಪ್ರೋತ್ಸಾಹ ಹಿಂಗೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಂದಕ್ಕತ್ತಿ ಭಾಳ ಮಸ್ತ್ ಐತ್ರಿ, ನೋಡ್ಕೊಂತ ಹೋಗ್ರಿ.
ಅಂದ್ರೆ ನಾ ಏನು ನನ್ನ ಮಗನ ಸಂಬಂಧ ಇಲ್ಲ. ಸಂಬಂಧ ಇಲ್ಲಂತ ನಾನೇನು ಹೇಳಕತ್ತಿಲ್ಲ. ನೀನು ಅರ್ಥ ಮಾಡ್ಕೊಳ್ಳೋದು ತಪ್ಪು ಮಾಡಕತ್ತಿ. ಅಲ್ಲ, ಬಡವ್ರ ಹುಡುಗಿನ ಮದುವೆನೂ ಮಾಡ್ಕೊಬಾರ್ದನ? ನೀ ಎಷ್ಟು ಶ್ರೀಮಂತಕ್ಕಿದಿ? ನಿಮ್ಮ ಮನೆಗೆ ಒಂದು ಗುಡಿಸ್ಲೈತಿ. ನಂದ ಬೇರೆ ಲೆಕ್ಕ. ಅವಾಗಿನ ಕಾಲ ಅವಾಗ ಆಗೋಯ್ತು. ಹೊಳ್ಳಿ ನಾನು ಮುದುಕಿ ಆಗಿದ್ದೀನಿ. ಮಕ್ಳ ಮರಿ ಎಲ್ಲ ದೊಡ್ಡವಾಗಿ ಒಳ್ಳೆ ಮದುವೆ ವಯಸ್ಸಕ್ಕೆ ಬಂದು ನಂದು ಎಳಿಬೇಡ್ರಿ. ಈಗ ನೀವೇನು ದೊಡ್ಡ ಶ್ರೀಮಂತರಿದ್ರೇನು? ನಿಮಗೂ ಇರಾಕ್ ಮನಿ ಮಠ ಏನು ಇರಾಕಿಲ್ಲ, ನನಗೂ ಇರಾಕಿಲ್ಲ, ಮುಗೀತು. ನನ್ನ ಮಗನ ಗೌರ್ಮೆಂಟ್ ನೌಕರಿ ಐತಿ. ನಾ ಯಾಕೆ ಇದು ಮಾಡಲಿ? ಇಲ್ಲ. ಅಯ್ಯ, ವಿಚಿತ್ರ ಆತಲ್ಲ. ಹುಡುಗಿ ಚಂದ ಐತೆ, ಮದುವೆ ಆದ್ರೆ ಜೀವನ ಚಲೋ ಆಕೈತಿ. ನೀನೇನು ನನಗೇನು ಹೇಳಬೇಕಾಗಿಲ್ಲ. ನಿರ್ಧಾರ ಈ ಮನೆ ಹಿರಿಯ ಆದ ನಂದ. ನಾನು ಮಾಡಾಕತ್ತೀನಿ ಅಷ್ಟ. ಗಂಡ ಆದ್ಮೇಲೆ ನಾ ಹೇಳಿದ್ದು ನೀ ಕೇಳಬೇಕಾಕತಿ. ನಡಿ, ಸುಮ್ಮನೆ ಹುಡುಗಿ ನೋಡಕ್ಕೆ ಹೋಗೋಣ. ಆತು, ಬರ್ತೀನಿ. ಇಲ್ಲ ನಂಗಿಲ್ಲ. ಹುಡುಗಿ ಏನಾದರೂ ನಂಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಮಾತ್ರ ಬಿಲ್ಕುಲ್ ಒಪ್ಪೋದಿಲ್ಲ. ಹುಡುಗಿ ಇಷ್ಟ ಕಷ್ಟ ಆಗಬೇಕಾಗಿದ್ದು ನನ್ನ ಮಗ, ನಿನಗಲ್ಲ. ನಡಿ. ಎಂದು ಹೋಗೋದು? ನಾಳೆ ಹೋಗೋದು. ಆತು. ಯಾವ ಊರು? ಯಾರ ಮನೆ? ಹೋದ್ಮೇಲೆ ಗೊತ್ತಾಕತ್ತೆ ಮಾರೈತಿ. ಸುಮ್ಮನೆ ನಡಿಬೇಕಷ್ಟ. ಅಲ್ಲಿ ಹೋದ್ಮೇಲೆ ಕೊಯ್ಯ ಕೊಟ್ಟ ಪಿಸ್ಸ ಪುಸ್ಸ ಅಂತೇಳಿ ನನ್ನ ಮಾನ ಮರೀದಿ ಏನಾದ್ರು ತೆಗೆದ್ರೆ ನಾ ಮಾತ್ರ ಬಿಡು ಮಗ ಅಲ್ಲ. ಈಗ ಹೇಳಕತ್ತೇನಿ ನೋಡು. ಮತ್ತೆ ಏನಾಕತ್ತೋ ಏಂತಂತನೂ ನೋಡೋದಿಲ್ಲ. ಅಲ್ಲಿಂದ ಹೊಡೆದು ಮನೆ ಕರ್ಕೊಂಬಂದು ನಿನಗೆ ಡೈವರ್ಸ್ ಕೊಡ್ಬೇಕಾಕತಿ. ಏನು ಹೇಳಕತ್ತೀರಿ? ನನಗ ಇಷ್ಟು ವರ್ಷ ಜೀವನ ಮಾಡಿದ ಕಟ್ಕೊಂಡು ಹೆಂಡತಿಗೆ ಡೈವರ್ಸ್ ಕೊಡ್ತೀರೇನ? ಅಂದ್ರೆ ಈಗ ಬರೋ ಹುಡುಗಿ ಈಗ ನಮ್ಮನ್ನ ಗಂಡ ಹೆಂಡತಿನ ಬೇರೆ ಮಾಡಕತ್ಲ. ಏ ಹುಚ್ಚುಡು, ಆಕೆ ನೀನು ಬೇರೆ ಮಾಡಕತ್ತಿಲ್ಲ. ನೀನು ಬರೀ ಹುಡುಗಿ ನೋಡಕ್ಕೆ ಹೋಗೋಣಂದ್ರೆ ಇಷ್ಟು ದೊಡ್ಡ ದೊಡ್ಡ ಮಾತು ಮಾತಾಡಕತ್ತಿ. ನಾಳೆ ಅಲ್ಲಿ ಏನಾರ ಹೋದಾಗ ಕೈಯ ಕೊಟ್ಟ ಅಂದು ನಿಮ್ಮ ಅಪ್ಪನ ಮನ್ಯಾಗ ನೀ ಇರ್ತಿ, ನಮ್ಮ ಮನ್ಯಾಗ ನಾನು ನನ್ನ ಮಕ್ಕಳ ಇರ್ತೀವಿ. ಆತಾತು, ಬರ್ತೀನಿ. ಇದ ಭಯ ಇರಲಿ. ನಾಳೆ ಅಲ್ಲಿ ಹೋದಾಗ ಅವ್ರ ಮನ್ಯಾಗ ಅವ್ರಿಗೆ ಏನಾರ ಅನ್ನೋದಾಗ್ಲಿ, ಅವಮಾನ ಮಾಡೋದಾಗ್ಲಿ, ಅಲ್ಲಿ ಏನಾರ ಟುಸ್ಸು ಪುಸ್ಸು ಮಾಡಿರ ಕಾಗದ ಪತ್ರ ರೆಡಿನಾಗಿರ್ತತಿ, ನೆನಪಿರ್ಲಿ. ಅಯ್ಯೋ ಇಲ್ಲ ಯವ್ವ, ನಾನೇನೋ ನನ್ನ ಗಂಡನ ಜೊತೆ ಜಗಳ ಮಾಡ್ಕೊಂಡು ಇದ್ದು ಬಿಡ್ಬೋದು. ನನ್ನ ಗಂಡನ ನನ್ನ ಮಕ್ಕಳನ್ನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. ಈ ಮನೆ ಬಿಟ್ಟು ಹೋಗಿ ನಮ್ಮ ತವ್ರ ಮನ್ಯಾಗ ಗುಡಿಸಲ್ದಾಗಿರೋ ಕಷ್ಟನೂ ಬೇಡಪ್ಪ. ಕಷ್ಟನೂ ಸುಖನೂ ಇಲ್ಲೇ ಇರ್ತೇನೆ. ನನ್ನ ಮಗ ಇಷ್ಟ ಆದ್ರೆ ಸಾಕು. ಅಲ್ಲ, ಅಲ್ಲಿ ನೋಡಿದ್ರೆ ಮಮ್ಮಿ ಎಲ್ಲ ಕಡೆ ಹುಡ್ಕಾಕತ್ತಾಳ. ಇವ್ ನೋಡ್ರಿ ಇಲ್ಲಿ ಬಂದು ಕಾಲಕ್ಕೆ ಪಡ್ಯಾಕ ಕುಂತಾನ. ಏನು ಮತ್ತೆ ನನ್ನ ತಲೆಗೆ ಬಿಪಿನ ಇರಿಸ್ತಾನ. ಹಲೋ, ಹಲೋ ಬ್ರದರ್. ಅಲ್ಲ, ಇಲ್ಲೇ ಕುಂತಿದ್ಯಾ ಮನೆಗೆ ಬರೋದು ಬಿಟ್ಟು? ನೀವಿಲ್ಲಿ ಬಂದ್ರ? ಯಾಕ? ಯಾರು ಬರ್ಬೇಕ? ನಾನೇ ಅಲ್ಲ ಬಂದಕ್ಕೆ. ನಾ ಬಂದ್ರೆ ಇಷ್ಟೇ ಖುಷಿ ಪಡತಿ? ಅಯ್ಯೋ, ನಾನು ಹುಡ್ಕೊಂಡು ನೀವು ಇಲ್ಲಿಗೆ ಬಂದುಬಿಟ್ರ ನಂಗೆ ಭಾಳ ಖುಷಿ ಆಯಿತು. ನಾನು ಬಂದ್ರೆ ಅಷ್ಟು ಖುಷಿ ಆಗುತ್ತಾ ನಿಮ್ಗೆ? ನಾನಂದ್ರೆ ಅಷ್ಟಿಷ್ಟನಾ? ನೀವಾದ್ರೆ ನಂಗೆ ಅಷ್ಟು ಇಷ್ಟ ಗೊತ್ತಾ. ಆದರೆ ಏನು ಮಾಡಲಿ? ಏನು ಮಾಡ್ತೀಯ? ಊರು ಮುದೇವಿ ತಂದು ಬಿಡ ನನ್ನ ತೆನ್ನಿನ. ನೀನು ಇಲ್ಲಿ ಮತ್ತೆ ನಾನು ನಿನ್ನ ಕರೆಯಕ್ಕೆ ಬರ್ದೆ ಯಾರು ಬರ್ತಾರೆ? ಅಯ್ಯೋ ಮಂಕು ತಿಮ್ಮ, ನಡಿ. ಮಲ್ಲಲ್ಲಿ ಅವ್ವ ನೀನು ಹುಡುಕಾಡಕತ್ತಾಳ, ಇವ್ ಇಲ್ಲಿ ಬಂದು ಕಾಲ್ ಪಡ್ಯಾಕ ಕುಂತಾನೆ. ನಡಿ. ಅಯ್ಯೋ, ಈಕೆ ನನ್ನ ತಂಗಿ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಆಕಿನ ಕನಕತ್ತಾಳಲ್ಲಪ್ಪ. ಏನು ಮಾಡಲಿ? ನನ್ನ ಮಗಳು ನಾ ವಿಡಿಯೋ ಮಾಡಕತ್ರ ಬಾತ್ರೂಮಲ್ಲಿ ಹಾಡ ಹಾಡ್ತಾ ಇದ್ದಾಳೆ, ಚಿಕ್ಕವಳು. ಬರ್ತೀನಿ, ಇಲ್ಲೇ ನಿಂದಿರ್ತೀಯೋ? ಬರ್ತೀನಿ, ನಡಿ. ಎಲ್ಲಿ ಹೋದ್ರು ಅವ್ರ ಕನಕತ್ತಾರ. ನಾ ಏನು ಮಾಡಲಿ? ಅವಳನ್ನ ಬಿಟ್ಟು ಹೆಂಗಿರಲಿ? ಮನಸಾರಿ ನೋಡ್ಕೊಡ್ದ ಇಷ್ಟ ಆಗಿರೋ ಹುಡುಗಿ ನನಗೆ ಅವಳನ್ನ ಬಿಟ್ಟು ಅಪ್ಪ ಯಾವುದೋ ಹುಡುಗಿನ ಮದುವೆ ಆಗನಕತ್ತಾರ. ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ಏನು ಮಾಡಲಿ? ಈಕೋಬಾಕಿ ಗೂಬಿ ಮೊದಲು ನನ್ನ ಮಗಳಿಗೆ ಕೇಳ್ತಾನೆ. ಆಕೆಗೆ ಇಷ್ಟ ಆಯ್ತಲ್ಲ ಆಕಿನ ಮೊದಲು ಕೇಳ್ಕೊಂಡು ಆಮೇಲೆ ನನ್ನ ಗಂಡನ ಜೊತೆ ಮಾತಾಡ್ತಾನೆ. ನಾ ಮತ್ತಿಲ್ಲ, ಎಲ್ಲೋಗಿರ್ಬೇಕು? ಕ್ವಾನೆ ಆಗೋದು ಮಕ್ಕೊಂಡಿರ್ಬೇಕು. ಇದ ಚಲೋ ಸಮಯ ನೋಡ್ತಾನೆ ಮೊದಲು. ಮಕ್ಕೊಂಡ ಅಲ್ಲ, ಚಲೋ ಆಯ್ತು. ರೇವತಿ ಏನಮ್ಮ? ಏನಿಲ್ಲವ, ಅದು ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಕರ್ನಿ. ಬಾ ಇಲ್ಕೊಂಡು ಬಾ. ಏನು ಹೇಳಮ್ಮ? ನಂಗೆ ಓದ್ಕೋದು ಭಾಳ ಐತಿ, ಕುಂದ್ರೋಷ್ಟು ಟೈಮ್ ಇಲ್ಲ. ಅದಕ್ಕೆ ಏನು ಹೇಳು? ಏನಿಲ್ಲ, ಅದು ನಿನಗೆ ಮದುವೆ ಮಾಡ್ಬೇಕನ್ನಕತ್ತೇನವ. ಏನು ಮದ್ವಿನ? ಇಷ್ಟು ಬೇಗ? ಅಯ್ಯೋ ಅಮ್ಮ ಬೇಡ, ನಾನು ಇನ್ನೂ ಓದಿ ಡಾಕ್ಟರ್ ಆಗ್ಬೇಕಂತ ಆಸೆ ಐತಲ್ಲ, ಹೇಳಿಲ್ಲ? ಅಯ್ಯೋ ನನ್ನ ಮಗಳ, ಅದು ನೀನು ಡಾಕ್ಟರ್ ಆಗು, ಓದು. ನೀನು ಮದುವೆ ಆದಮೇಲೂ ಓದ್ಬೋದಲ್ಲ, ಅದಕ್ಕೆ ಹೇಳಕತ್ತೀನಿ. ಅದೇನೋ ಹೆಣ್ಮಕ್ಳನ್ನ ಮನೆಯಾಗ ಇಟ್ಕೊಳ್ಳೋದು ಚಲೋ ಅಲ್ಲವ, ಅದಕ್ಕೆ ಹೇಳಕತ್ತೀನಿ. ಆ ಥರ ಬೇರೆ ನೀ ಊರಾಗನ ಸುಂದ್ರಿ ನನ್ನ ಮಗಳ. ನಿನಗೆ ಬ್ಯಾಡ ಅಂತ ಅನ್ಸಾಕತ್ತೈತಿ. ನಿನ್ನಷ್ಟು ಬೆಳ್ಳಗ ತೆಳ್ಳಗ ಸುಂದ್ರಿ ಹೀರೋವಾನಿ ಐಶ್ವರ್ಯ ರಾಯ್ ಕತೆ ಇದೀವ. ಅದಕ್ಕೆ ನಿನ್ನಷ್ಟು ಇಲ್ಲಿ ಯಾರು ಚಂದ ಇಲ್ಲ. ನಿನಗೆ ಸುತ್ತ ಎಷ್ಟು ಹುಡುಗರು ಬೀಳ್ತಿರ್ತಾರ, ಅಡ್ಡಾಡ್ತಿರ್ತಾರ, ನಾನು ನೋಡಿದನವ. ಆದ್ರೆ ನೀ ಹಂಗಿಲ್ಲ ಅಂತ ನಂಗೆ ಗೊತ್ತೈತಿ. ಅದಕ್ಕೆ ಮಗಳ ನನಗೆ ಬ್ಯಾಡ, ಮದುವೆ ಮಾಡಿಬಿಟ್ರೆ ನೀ ಗಂಡನ ಮನೆಯಾಗಿದ್ದೆ ಅಂದ್ರೆ ಆರಾಮಲ್ಲಿ ಕಲಿಬೋದು, ಓದ್ಬೋದು ಅನ್ನೋ ನನ್ನ ಆಸೆ. ಅಮ್ಮ ಏನು ಹುಚ್ಚಿಗತ್ತೆ ಮಾತಾಡಕತ್ತಿ? ಅಲ್ಲ
ಅವರು ನನ್ನ ಹಿಂದಿಂದ ಸುತ್ತಾರಂದ್ರೆ ನಾನೇನು ಅವ್ರ ಹಿಂದಿಂದ ಸುತ್ತೇನ? ಇಲ್ಲಲ್ಲ, ಸುತ್ತಾರ ಅದೇನೋ ಅಂತಾರಲ್ಲ, ನನ್ನ ಸೌಂದರ್ಯ ನೋಡಿ ಅವ್ರು ಇಷ್ಟಪಟ್ಟು ನನ್ನ ನೋಡ್ತಿರ್ತಾರೆ ಅಷ್ಟೆ. ಅದರಲ್ಲಿ ಏನಿದೆ, ಅವ್ರು ಕಾಂಪ್ಲಿಮೆಂಟ್ ಕೊಟ್ಟರು ನಾನು ಥ್ಯಾಂಕ್ಸ್ ಅಂತೀನಿ ಅಷ್ಟೇ. ಅದನ್ನು ಬಿಟ್ಟು ನಾನೇ ಅವ್ರನ್ನ ಏನು ನನ್ನ ಹಿಂದೆ ಸುತ್ತಾರನ್ನೆಲ್ಲ ಲವ್ ಮಾಡಿಬಿಡ್ತೀನಿ ಅಂತೀರಾ? ಯಾಕಮ್ಮ ಈ ರೀತಿ ಮಾತಾಡ್ತೀಯ? ನಿನ್ನ ಮಗಳ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ನಾನು ಕಲಿತು ಮುಂದೆ ಏನಾದರೂ ಒಂದು ಅಚೀವ್ ಮಾಡಿ ಬಡವ್ರಿಗೆಲ್ಲ ಸಹಾಯ ಮಾಡ್ಬೇಕು ಅನ್ನೋದು ನನ್ನ ಆಸೆ ಐತಿ. ನೀನು ನೋಡಿದ್ರೆ ಮದುವೆ ಮುಂಜಿ ಅಂತ ಸಾಕಾಗಿ ಹೋಯ್ತಮ್ಮ. ನನಗದು ತಲೆ ಕೆಟ್ಟು ಅಜ್ಜಿ ಇಲ್ಲಾಂದ್ರೆ ನೀನು, ಅಜ್ಜಿ ಇಲ್ಲಾಂದ್ರೆ ನೀನು. ನಾನು ಒಂಚೂರು ಓದ್ಕೊಳಕ್ಕೆ ನೆಮ್ಮದಿಯಿಂದ ಬಿಡಮ್ಮ. ರೇವತಿ, ನನಗೆ ಗೊತ್ತು ನೀನು ಯಾಕಲ್ಲಿ ಇವ್ರ ಗಂಗಾವಕ್ಕಾಗೋ ಮನೆಗೆ ಓದ್ಕೊಳಕ್ಕೆ ಹೋಗ್ತಿ ಅಂತ. ಯಾಕೆ ಹೋಗ್ತೀನಿ? ನಾನಲ್ಲಿ ಸವಿತಾ ಮತ್ತು ನಾನು ಕುಂತು ಓದ್ಕೋತೀವಿ. ಸವಿತಾ ನೀನು ಕುಂತು ಓದ್ಕೊಳಕ್ಕೇನು ಸವಿತಾ ಸಾಲಿ ಕಲಿತಾನ? ಹೋಗತ್ತಾಳಲ್ಲ. ಸುಮ್ಮಿರು, ನನಗೇನು ಗೊತ್ತಿಲ್ಲದ ಹೇಳ್ಬೇಡ. ಅಲ್ಲಿ ನೀನು ಪ್ರವೀಣನ್ ನೋಡಕ್ಕೆ ಹೋಗ್ತಿಲ್ಲ? ಅಮ್ಮ ಏನು ಹೇಳತ್ತೀಯ? ನನಗೆ ಗೊತ್ತಿದ್ದದನ್ನ ಹೇಳಾಕತ್ತೀನಿ. ನೀನು ಪ್ರವೀಣ ಇಷ್ಟಪಡಕತ್ತೀರಿ? ಅಮ್ಮ ಇಲ್ಲಮ್ಮ, ಇಲ್ಲ, ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ನಾನು ಪ್ರವೀಣ ಸವಿತಾ ಮಾತಾಡ್ತೀವಿ ಅಷ್ಟೇ, ಅದು ಬಿಟ್ರೆ ಬೇರೆ ಏನಿಲ್ಲಮ್ಮ. ಹಂಗಾದ್ರೆ ನಿಜವಾಗ್ಲೂ ಏನೂ ಇಲ್ವಾ ಮಗಳ? ಅಯ್ಯೋ ಇಲ್ಲಮ್ಮ. ಯಾಕೆ? ಅದು ಏನಾತಂದ್ರೆ ಇವತ್ತು ಗಂಗವಕ್ಕ ಬಂದಿದ್ಲ ಮನೆಗೆ. ನಾನು ಪುಷ್ಪ ಗಂಗವಕ್ಕ ಎಲ್ಲ ಕೂಡ ಕುಂತಾಗ ಅಲ್ಲೇ ಮಾತಾಡ್ಕೊಂಡು ಕೂತಿದ್ವಿ ಪುಷ್ಪಗಳ ಮನ್ಯಾಗ. ಅವಾಗ ಅಂದ್ಲು ಗಂಗವಕ್ಕ, ಹಿಂಗೆ ಮತ್ತು ನನ್ನ ಮಗ ಒಂದು ಹೆಣ್ಣು ನೋಡಾತಿದ್ವಿ, ಅದಕ್ಕೆ ನನ್ನ ಮಗಳಿಗೂ ಫಿಕ್ಸ್ ಆಯ್ತು ಸವಿತಾಗ. ಅದಕ್ಕೆ ಮತ್ತು ನಿನ್ನ ಮಗಳನ್ನ ನನ್ನ ಮಗ ಕೊಡ್ತೀನ ಅಂತ ಕೇಳಿದ್ಲು. ಅದಕ್ಕೆ ನಾನೇನಂದೆ, ನನ್ನ ಮಗಳೊಂದು ಮಾತು ಕೇಳ್ತೀನವ, ಅವ್ಳಿಗೆ ಇಷ್ಟ ಆಗಬೇಕಲ್ಲ, ಇಲ್ಲಾಂದ್ರೆ ನೀವು ಬೇರೆ ಯಾರನ್ನ ಹುಡುಗಿ ನೋಡು ಅಂತ್ರಿ ಅಂತ ಅನ್ನಿ. ಅದಕ್ಕೆ ಹ್ಞೂ ಆಯಿತು, ನಿನ್ನ ಮಗಳನ್ನ ಕೇಳಿ ನೋಡು, ಇಷ್ಟ ಆತಂದ್ರೆ ಒಪ್ಕೊಂಡು ಇಬ್ಬರದು ಎಂಗೇಜ್ಮೆಂಟ್ ಒಮ್ಮೆ ಮಾಡಕ್ಕೆ ಬರ್ತೈತಿ, ಇಲ್ಲಂತಂದ್ರೆ ಬೇಡ ನಾವು ಬೇರೆ ಹುಡುಗಿ ನೋಡ್ತೀವಿ ಅಂತಂದರು. ಅದಕ್ಕೆ ನಾನು ಕೇಳಿನವ, ಹಂಗಾರೆ ನಿಂಗೆ ಇಷ್ಟ ಇಲ್ಲಂದ್ರೆ ಬಿಡು, ನಾನು ಹೋಗಿ ಹೇಳ್ತೇನೆ ಅವ್ರಿಗೆ, ಮತ್ತು ಬೇಡ ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂತ, ಆಕೆ ಇನ್ನೂ ಓದ್ತಾಳ, ಅದಕ್ಕೆ ನೀವು ಬೇರೆ ಪ್ರವೀಣಗ ಬೇರೆ ಹುಡುಗಿ ನೋಡ್ರಿ ಅಂತ ಹೇಳ್ತೇನೆ. ಏನಮ್ಮ ಗಂಗಾವತ್ತಿನ ಬಂದು ಕೇಳಿದ್ರ? ಹೌದಾ? ನನಗಂತೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಮ್ಮ. ನನಗೂ ಅದು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಗಂಗಾವತಿ ಬಂದು ನಿಜವಾಗ್ಲೂ ಕೇಳಿದ್ರಮ್ಮ? ಅದೇನು ಖುಷಿ ಬಂದು ಕುಂಡ್ಯಾಗ ಹೋಗಂಗೆ ಹಂಗೆ ನಗಾಕತ್ತೀಯ? ಅಲ್ಲ, ಈಗ ಇಷ್ಟು ಮನಸ್ಸಲ್ಲಿ ಅವನ ಬಗ್ಗೆ ಪ್ರೀತಿ ಇಟ್ಕೊಂಡು ನನ್ನ ಮುಂದೆ ಯಾಕೆ ಸುಳ್ಳು ಹೇಳಕತ್ತಿ? ಅಮ್ಮ, ನಾನು ಇನ್ನೂ ಓದ್ಬೇಕು ಅನ್ಕೊಂಡೇನಲ್ಲ, ನನಗೆ ಓದಕ್ಕೆ ಪ್ರವೀಣನ ಬೆಂಬಲನೂ ಐತಿ, ಅವ್ನು ನನಗೆ ಸಪೋರ್ಟು ಮಾಡ್ತಾನಂತ. ಅದೇ ನಾನು ಓದಿ ಮುಗಿವರೆಗೂ ನಾನು ನಿನಗೋಸ್ಕರ ಕಾಯ್ತೀನಿ, ಬೇಕಾದಂತ ಏನು ತೋರಿಸಿದ್ರು ನಾನು ಒಪ್ಕೊಳ್ಳಲ್ಲ ಅಂತ ನನ್ನ ಮುಂದೆ ಹೇಳಿದ್ದ. ಅದಕ್ಕೆ ಅಮ್ಮ, ನಾನು ಇನ್ನು ನಿಮ್ಮ ಮುಂದೆ ಏನು ಹೇಳೋದು ಬೇಡ, ಮುಂದೆ ಹೇಳಿರಾಯ್ತು ಅಂತ ಸುಮ್ಮನಾಗಿದ್ದೆ ಅಮ್ಮ. ಅಮ್ಮ, ನನಗೂ ಪ್ರವೀಣನ ಕಂಡ್ರೆ ತುಂಬ ಇಷ್ಟ. ಅವನು ತುಂಬ ಇನ್ನೋಸೆಂಟ್ ಇದ್ದಾನೆ, ಸ್ಟೈಲಿಸ್ಟು ಅದಾನ. ಅವನು ನನಗೆ ಅವನಂದರೆ ತುಂಬ ಇಷ್ಟ ಅಮ್ಮ. ಅವನು ತುಂಬ ನಂಗೆ ಇಷ್ಟ ಅಕ್ಕನ. ಹೌದನ? ಇದನ್ನು ಮೊದಲೇ ಹೇಳಿದ್ದೆ ಅಂದ್ರೆ ನಾ ಏನು ಅನ್ನೋ ತಿರ್ಕಿನೇ ಇಲ್ಲ. ಆತು ಬಿಡು, ನಿಮ್ಮ ಅಪ್ಪನ ಮುಂದೆ ಹೇಳ್ತೀನಿ. ನಿಮ್ಮ ಅಪ್ಪ ಏನಂತ ನೋಡೋನು. ಏನಾರ ನಿಮ್ಮ ಅಪ್ಪ ಹ್ಞೂ ಅಂದ ವಾಲ್ಗ ಉಚ್ಚೆ ಬಿಡೋದು. ಅಮ್ಮ, ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾ, ನಾಚಿಕೆ ಬರ್ತೈತೆ. ನಾನು ಓದಕ್ಕೆ ಹೋಗ್ತೀನಿ. ಹೋಗು, ಆದ್ರೆ ನಿಮ್ಮಪ್ಪನ ಕೇಳೋವರೆಗೂ, ನಿಮ್ಮಪ್ಪ ಹ್ಞೂ ಅನ್ನೋವರೆಗೂ ನೀನು ಮಾತ್ರ ಮುಂದೂಡಕ್ಕೆ ಹೋಗ್ಬೇಡಮ್ಮ. ಎಲ್ಲ ವಿಷಯನೂ ನಮ್ಮಮ್ಮನ ಗೊತ್ತಾಗೈತೆ ಅಂತ ಪ್ರವೀಣನ ಮುಂದೆ ಹೇಳೋಕ್ಕೂ ಹೋಗ್ಬೇಡ. ಸರಿ ಅಮ್ಮ. ನನ್ನ ಮಗಳ ಮುಖದಲ್ಲಿ ನಾಚಿಕೆ ನೋಡಿ ನನಗೂ ಭಾಳ ಖುಷಿ ಆಯ್ತು. ಹೆಣ್ಮಕ್ಳನ್ನ ಲಘು ಮದುವೆ ಮಾಡಿಕೊಟ್ಬಿಡೋದು ಚಲೋ. ಯವ್ವ, ಚಾ ಕುಡ್ದೇನಪ್ಪೆ? ಎಲ್ಲಿ ಚಾನೋ ಯಪ್ಪ, ಇಷ್ಟು ತಾತ್ನ ಕುಂತ ಎದ್ದ. ನೀನು ಹೇಂತಿ ಇನ್ನ ತನ್ನ ಚಾದ ಮುಖಾನ ತೋರಿಸಿಲ್ಲ ನನಗೆ. ಏನು ಮಾಡೋದು ಅಂತ ಬಂಗಾರ ಅಂತ ಹೆಂತಿನ ಕಟ್ಕೊಂಬಂದು ಕುಂತಿದೆಯಲ್ಲಪ್ಪ. ಚಾ ಅನ್ನೋದು ಬಿಕ್ಕಿ ಬಿಕ್ಕಿ ಬೇಡಬೇಕಾಗೈತೆ ನಾ. ಯವ್ವ, ಯಾಕೆ ಹಂಗೆ ಮಾತಾಡ್ತೀವಿ? ಅಲ್ಲ, ಆಕಿ ಏನಂತ ಪಾಪ ಹರಿಯಾಗಿಂದ ಮಾಡ್ತಿರ್ತಾಳ, ಹರಿಯಾಕಿಗೆ ಏನಾರ ಅಂದ್ರೆ ಇದಾಕೈತಿ. ಅತ್ತಿ ತಗೋರಿ ಚಾ. ಚಾ ಮತ್ತು ಇವನ ಬಟಾಟಿ ಇದ್ವು ರೀ ಮನ್ಯಾಗ, ಅದಕ್ಕೆ ಅವನ ತೆರೆದ ಚಿಪ್ಸ್ ಕತೆ ಮಾಡಿದೆ ನೋಡ್ರಿ. ತಗೋರಿ, ಮಳೆ ಬರತ್ತತ್ರಲ್ಲ ಅದಕ್ಕೆ ಚಲೋ ತಮಗೆ ಬಿಸಿ ಬಿಸಿ ಚಾ ಕುರ್ಕುರಿ ತಿನ್ಲಂತೆ. ನೋಡ್ದೇನೆ ಯವ್ವ ನಾನು ಹಿಂತಿನ? ನೋಡ್ಬೇ, ನಾನು ಹಿಂತಿನ ನೀ ಕೇಳಿದ್ದೊಂದು ಆಕೆ ಬಿಸಿ ಬಿಸಿ ಚಾ ಕುರ್ಕುರಿ ಮಾಡ್ಕೊಂಬಂದಾಳ. ನಿನಗೆ ಯಾರು ಮಾಡ್ಕೊಡ್ತಾರೆ ಬೇ ಸುಸಿ? ಹೌದು ಬಿಡಪ್ಪ, ಹೌದು, ಕೊಡ್ವಾ ರೀ. ತಗೋರಿ ನೀವು ಚಾ. ಇಂಥ ತಂಡ್ಯಾಗ ಒಂದು ಚಾ ಕುಡಿಯೋದಂದ್ರೆ ಮಸ್ತ್ ಅನ್ಸ್ತತ್ಲಿ. ಹೌದು ರೀ, ಕುಂತು ಕುಡೀರಿ. ಅಯ್ಯೋ, ಮೊದಲು ತಾಂಡತ್ತಿದ್ ಕಪ್ಪ ನೀನು ರೀ. ಅದು ನಿಮ್ಮ ಮುಂದೆ ಒಂದು ವಿಷಯ ಮಾತಾಡೋದಿತ್ತು ರೀ, ನಮ್ಮ ರೇವತಿ ಬಗ್ಗೆ. ತಗೋ, ಈ ಚಾ ಕುಡ್ದನ ಇದು ನೀಡು, ಒಂದಿಟ್ಟು ಕುಂದಿರ್ತಾನ ಮಾತಾಡುವಂತೆ. ಹೇಳಿ ಏನ ರೀ? ಅದು ನಮ್ಮ ರೇವತಿಗೆ ಮದುವೆ ಮಾಡಿಬಿಡೋಣಂತ. ಈಗ ಬುದ್ಧಿ ಬಂತ ನಿನಗೆ? ಇಷ್ಟು ದಿನ ನಾನು ಅದನ್ನ ಬಡ್ಕೊನಿ, ಮದುವೆ ಮಾಡಿಬಿಡೋನು, ಸಾಲಿ ಕಲಿಸೋದು ಬೇಡ ಅಂತೇಳಿ. ನೋಡು, ಈಗ ಬುದ್ಧಿ ಬಂದೈತಿ ನಿನಗೆ. ಆತು ಬಿಡಂಗಾರ, ಹೇಳ್ತಾನೆ ನನ್ನ ಮಗಳಿಗೆ ಕರ್ಕೊಂಡು ಬಾ ಅಂತೇಳಿ ನನ್ನ ಮೊಮ್ಮಗನ ಕನ್ಯಾ ನೋಡಿರಿ ಆತು. ಅಯ್ಯೋ ಅತ್ತಿ, ನಾ ಮಾತಾಡ್ತಾನೆ ಸ್ವಲ್ಪ ಸುಮ್ಮಿರಿ, ನಿಮ್ಮದೇ ಹೇಳ್ತಿರಲ್ಲ ರೀ.
ಅದೇನಂತಂದ್ರೆ ಅದು ಇಲ್ಲ ಇದು ಇಲ್ಲ, ನನ್ನ ಮಗಳು ಓದಿ ಡಾಕ್ಟರ್ ಆಗ್ತಾನೆ ಅನ್ನತ್ತಾಳ. ನಾನು ಯಾವ ಮದುವೆ ಮುಂಜೆನೂ ಮಾಡೋದಿಲ್ಲ ಈಗ. ಆಕೆ ಮೊದಲು ಓದಿ ಡಾಕ್ಟರ್ ಆಗಲಿ, ಆಕೆ ಕಾಲ ಮೇಲೆ ಆಕೆ ನಿಂದಿರ್ಲಿ, ಆಮೇಲೆ ಹಂಗೆ ಗಂಡುಗಳು ಸಾಲಾಗಿ ಬರ್ತಾರೆ. ನಾನು ಮಗಳಿಗೇನು ಕಮ್ಮಿ ಆಗೈತಿ, ನೀನು ಆಕೆ ವಯಸ್ಸಾಗ ಆಕೆ ಹಂಗನೆ ಇದ್ದಿ ತೆಳ್ಳಗ ಬೆಳಗ. ಈಗ ನೋಡು ತಲೆ ಮೇಗಿನ ಸೆರಗ ತೆಗಿದಿಲ್ಲ ಅದನ್ನು. ಅದು ನಾ ಗಂಡಕ್ಕೆ ಕೊಡುವೆ ಮರ್ಯಾದೆ ರೀ. ಯಾವತ್ತೂ ಮದುವೆ ಆದ ಹೆಣ್ಮಕ್ಳು ತಲೆ ಮೇಲೆ ಸೆರಗ ತೆಗಿಬಾರ್ದಂತ. ಅದಕ್ಕೆ ಇದು ಯಾವತ್ತೂ ತಲೆ ಮೇಗಿನ ಸೆರಗ ನಾನು ಬೀಳೋದೇ ಇಲ್ಲ, ನಾನು ಹಿಂಗೆ ಇರ್ತೈತಿ. ನನ್ನ ಮಗಳು ನನ್ನಂಗನ, ನಾನು ಸಣ್ಣ ವಯಸ್ಸಾಗ ಅಕ್ಕಿ ಹಂಗೆ ಇದ್ದೀನಿ ರೀ, ಹಂಗೆ ಗುಂಡಗ ನೋಡ್ರಿ ಹೊಳಕ್ಯಾಗ. ಈಗ ನಾನು ಹೊಲಕ್ಕೆ ಹೋಗಿ ಮಾಡಿ ನಂದಾಟ್ ಕಲರ್ ಸುಟ್ಟೈತೆ ಅಷ್ಟ, ಇಲ್ಲಾಂದ್ರೆ ನನ್ನ ಮಗಳಂಗೆ ನಂದು ಕಲರ್ ಐತ್ರಿ. ಹೌದು ಲೋಕದಾಗ ಇಳಿದ ತ್ರಿಪುರ ಸುಂದ್ರಿ ಏನು ಮ್ಯಾಗಿಂದ ಇಳಿದು ಬಿಟ್ಟ ಧರೆಗಿಳಿದ ರಂಬೆ ಹಂಗೆ. ಅತ್ತಿ ಸುಮ್ಮನಿರೀಗ, ಒಟ್ಟು ನಂದು ಏನರ ವರ್ಣನೆ ಮಾಡಿ ನಿಮ್ಗೆ ತರಾಸಕತ್ತಲ್ಲ ರೀ. ನಾನು ಹೇಳಕ್ಕೆ ಬಂದಿದ್ದೆ ಬೇರೆ ವಿಷಯ, ಎಲ್ಲಿಂದ ಎಲ್ಲಿಗೂ ಹೋಗಕತ್ತೈತಿ. ಅದು ನನ್ನ ಮಗಳು ಮದುವೆ ಆದಮೇಲೆ ಓದ್ಬೋದು ರೀ. ನಿಂಗೇನು ಹೊತ್ತಿಗೆ ಹಿಡಿತಾನ ಒಮ್ಗಿಲೆ ಒಟ್ಟು ಈ ತಲೆಯಾಗ ಏನು ಬರ್ತೈತೆ ಅದನ್ನೇ ಯೋಚನೆ ಮಾಡ್ಬಿಡ್ದನ. ಆಕೆ ಕಲಿಬೇಕನ್ನಕತ್ತಾಳಿ. ಅಲ್ಲ, ಯಾರಾದರೂ ಮದುವೆ ಆದ್ಮೇಲೆ ಓದಿಸ್ತಾರ? ಅಷ್ಟು ರೊಕ್ಕ ಖರ್ಚು ಮಾಡಿ ಯಾರು ಓದಿಸ್ತಾರೆ? ಆಕೆ ಓದ್ಬೇಕನ್ನತ್ತಿರೋದು ಡಾಕ್ಟರ್ ಅದ, ಅವಾಗ ಅದಕ್ಕೆ ರೊಕ್ಕ ಭಾಳ ಖರ್ಚಾಕೈತಿ. ಯಾರಾದರೂ ಗಂಡ ಮನೆಯವ್ರು ಓದಿಸ್ತಾರನ? ತಲೆ ಬರೋಬ್ಬರ ಐತೆ ಇಲ್ಲೋ ರೀ. ಮದುವೆ ಆದವರು ಅವರಲ್ಲೇ ಓದಿಸ್ಬೇಕಂತ ಏನಿಲ್ಲ. ನಮಗಿರಾಕೆ ಒಬ್ಬಾಕೆ ಹೆಣ್ಮಗಳು, ನಾವು ರೊಕ್ಕ ಹಾಕೋಣ, ಅವರು ರೊಕ್ಕ ಹಾಕಲಿ, ಓದಿಸಿ ಆಕೆ ಡಾಕ್ಟರ್ ಆಗಲಿ, ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದಲ್ಲ. ನಾಳೆ ಏನೋ ಒಂದು ನಮಗೂ ವಯಸ್ಸಾದ್ಮೇಲೆ ತೊಂದರೆ ಆಗಲಿ ಬಿಡಲಿ, ಆಕೆ ಕಡೆನ ತೋರಿಸ್ಕೊಳಕ್ಕೆ ಬರ್ತೈತಿ, ಮಾಡಕ್ಕೆ ಬರ್ತೈತಿ. ಇದರಿಂದ ಆಕೆ ಜನಸೇವೆ ಮಾಡ್ತಾನೆ ಅನ್ನತ್ತಾಳ, ನಾವು ಯಾಕೆ ಬೇಡ ನನ್ನ ಮಾಡ್ಲಲ್ರಿ? ಯಾರು ಬೇಡ ಅಂದಾರ ಹೇಳಿ? ಅದಕ್ಕೆ ನಾನು ಏನಂತೀನಂದ್ರೆ, ಮೊದಲು ಆಕೆ ಕೇಳಿದೆ ನಾನು ಮದುವೆ ಆಗ್ತಿ ಅಂತ, ಆಕಿನೂ ಹ್ಞೂ ಅಂದಾಳ್ರಿ. ಇನ್ನು ನನ್ನ ಮಗಳು ಹ್ಞೂ ಅಂದ್ಲ? ಆಕೆ ಹೆಂಗೆ ಹ್ಞೂ ಅಂದು? ಮದುವೆ ಆಗೋಲ್ಲ ಓದ್ತೀನಿ ಅಂತಿದ್ಲು. ರೀ, ಅದು ಇವತ್ತು ಮನೆಗೆ ಗಂಗವ್ವ ಬಂದಿದ್ಲ. ಯಾರು? ನಮ್ಮ ಸಿದ್ದೇಗೌಡ್ರಿ ಅಂತೆ. ಅವರ ಅದು ಅವ್ರ ಮಗ್ಗ ಏನು ನೋಡಕತ್ತಾರಂತ, ನಮ್ಮ ರೇವತಿನ ಕೊಡ್ತೀನಂತ ಕೇಳತ್ತಿದ್ರು. ಏನು? ಅವ್ರು ಕೇಳಿದ್ರ? ಚಲೋ ಆಯ್ತಲ್ಲ, ನಮ್ಮ ಮಗಳನ್ನ ಅವ್ರ ಮನೆಗೆ ಕೊಟ್ರೆ ನಮ್ಮ ಮಗಳು ಮಗಳ ಗತೆ ಇರ್ತಾಳೆ. ಅದೇಂಗೆ ಆಕತ್ರಲೆ? ಅದೇಂಗೆ ಆಕತಿ? ನಮ್ಮ ಮನೆ ಆಸ್ತಿ ಮಂದಿ ಮನೆಗೆ ಹೋಗಕ್ಕೆ ನಾ ಬಿಡುದಿಲ್ಲ. ಏನು ಈಗೇನು ಗಂಡಿಲ್ಲ, ಒಂದು ಹೆಣ್ಣು ಹಡ್ಕೊಂಡು ಕುಂತಿದ್ದಿ, ಈ ಆಸ್ತಿನೆಲ್ಲ ಇನ್ನೊಬ್ಬರ ಮನೆಗೆ ಹೋಗಕ್ಕೆ ನಾ ಮಾತ್ರ ಬಿಡುದಿಲ್ಲ. ಏನಿದ್ರು ನನ್ನ ಮಗಳ ಮನೆಗೆ ಹೋಗ್ಬೇಕು. ನೀ ಏನೋ ನನ್ನ ಮೊಮ್ಮಗ ಮದುವೆ ಮಾಡಿ ಕೊಟ್ಟೆ ಅಂದ್ರೆ ನನ್ನ ಮಗನ ಆಸ್ತಿ ನನ್ನ ಮೊಮ್ಮಗನ ತಿಳಿರ್ತತಿ. ನಾ ಮಾತ್ರ ಇದು ನನ್ನ ಗಂಡನ ಆಸ್ತಿ ಬಂದು ಯಾರಿಗೂ ಹೋಗಕ್ಕೆ ಬಿಡು ಮಗಳ ಅಲ್ಲ ರೀ. ನೋಡ್ರಿ ಅತ್ತಿ ಹೆಂಗೆ ಮಾತಾಡಕತ್ತಾರ. ಯವ್ವ ಸುಮ್ಮನಿರ್ಬಿ. ನಿನ್ನ ಮೊಮ್ಮಗ ಅಂತ ಊರು ಕುಡುಕ ಉಡಾಳದಾನ, ಅವಂಗೂ ನನ್ನ ಮಗಳು ಕೊಡ್ತಾನ. ನೋಡಕ್ಕೆ ಚಂದ ಇಲ್ಲ, ಚಾವಿ ಇಲ್ಲ ಈಕಿ. ಮತ್ತು ಸುಮ್ಮ ಬಾಯಿಗೆ ಚಲೋ ಬರೋದಿಲ್ವೇ? ಅಲ್ಲ, ಹೋಗಿ ಅವಂಗ ನನ್ನ ಮಗಳು ಕೊಡಕ್ಕೆ ನಾವು ಒಪ್ಕೋತಾನ ಜಮ್ಮ. ಅಯ್ಯೋ ಬಾರಿ ನನ್ನ ಮಗಳ, ಅಯ್ಯೋ ನನ್ನ ಮೊಮ್ಮಗ ನನ್ನ ಮಗಳ ಬಂದ್ರೆ ಸರಿ ಇಲ್ಲೇ ಬಿತ್ರಿ.